ಮಂಗಳೂರು ನಗರ ದಕ್ಷಿಣ ಹಾಗೂ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ವಿವಿಧೆಡೆ ಒಟ್ಟು 572 ಕಿಲೋಮೀಟರ್ ವಿದ್ಯುತ್ ಲೈನ್ ಅನ್ನು ಭೂಗತ ಕೇಬಲ್ ಆಗಿ ಅಳವಡಿಸುವ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಶೀಘ್ರ ಆರಂಭಗೊಳ್ಳಲಿದೆ ಎಂದು ಸ್ಪೀಕರ್ ಯುಟಿ ಖಾದರ್ ಅವರು ತಿಳಿಸಿದ್ದಾರೆ. ಮೆಸ್ಕಾಂ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಸಭೆ ನಡೆಸಿದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸ್ಪೀಕರ್ ಅವರು, ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಪೆರಿಬೈಲ್, ಕುಂಪಲ, ಮೂರುಕಟ್ಟೆ, ಕೊಲ್ಯ, ಭಗಂಬಿಲ, ಉಚ್ಚಿಲದಲ್ಲಿ ಕಾಮಗಾರಿ ನಡೆಯಲಿದೆ. ಉಳ್ಳಾಲದಲ್ಲಿ 144.16 ಕಿಲೋಮೀಟರ್ ಎಚ್ಟಿ ಲೈನ್, 223.48 ಕಿಲೋಮೀಟರ್ ಎಲ್ಟಿ ಲೈನ್, ಮಣ್ಣಗುಡ್ಡೆ ಉಪವಿಭಾಗದಲ್ಲಿ 62.83 ಕಿಲೋಮೀಟರ್ ಎಚ್ಟಿ ಲೈನ್ ಹಾಗೂ 45.70 ಕಿಲೋಮೀಟರ್ ಎಲ್ಟಿ ಲೈನ್, ಕಾವೂರು ಉಪವಿಭಾಗದಲ್ಲಿ 47.40 ಕಿಲೋಮೀಟರ್ ಎಚ್ಟಿ ಲೈನ್ ಹಾಗೂ 48.75 ಕಿಲೋಮೀಟರ್ ಎಲ್ಟಿ ಲೈನ್ ಭೂಗತ ಕೇಬಲ್ ಆಗಿ ಪರಿವರ್ತನೆಗೊಳ್ಳಲಿದೆ. ನೇರ ಬರುವ ಉಳ್ಳಾಲದ ಮಾರ್ಗತಲೆ ಮತ್ತು ಉಳಿಯದ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಬಿ ಕೇಬಲ್ ಅಳವಡಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕಡಲ್ಕೊರೆತ ತಡೆಗೆ ಶಾಶ್ವತ ಯೋಜನೆ 200 ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು. ಯೋಜನೆಗೆ ಎನ್ಐಟಿಕೆಯ ತಜ್ಞರು ವಿನ್ಯಾಸ ತಯಾರಿಸಿದ್ರು. ಅದನ್ನು ಕಂದಾಯ ಇಲಾಖೆಯವರು ಪರಿಶೀಲನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಪ್ರಪೋಸಲ್ ಸಲ್ಲಿಸಲಾಗುವುದು. ನಾವು ಈಗಾಗಲೇ ಗೊತ್ತಿದ್ದಾಗೆ ಕಳೆದ ವರ್ಷ ಯಾವುದೇ ಒಂದು ಕಾರಣ ಆದರೂ ಕೂಡ ಮಂಗಳೂರು ಆ ಪ್ರದೇಶಕ್ಕೆ ಇವತ್ತು ಎಲೆಕ್ಟ್ರಿಸಿಟಿ ತೊಂದರೆ ಆಗಿ ಬಂದು ಹೇಳಿಕೊಂಡು ಹಿಂದೆ ಏನಿತ್ತಂತೇಳಿ ಕಾವೂರು ಮೇಯ್ನಿಂದ ಅದು ಕೊಣಾಜೆಗೆ ಹೋಗಿ ಕೊಣಾಜೆಯಿಂದ ಉಳ್ಳಾಲ್ಗೆ ಬರ್ತಿತ್ತು. ಸೊ ಏನಾದರೂ ಕೊಣಾಜೆಲ್ಲ ಏನು ಹೆಚ್ಚು ಕಮ್ಮಿ ಆದರೆ ಈ ಎಲ್ಲ ಪರಿಸರ ದೇಶದಲ್ಲಿ ಕರೆಂಟ್ನ ಸಮಸ್ಯೆ ಆಗ್ತಿತ್ತು. ಸೊ ಅಲ್ಲೇ ನಮಗೆ ಸಮಸ್ಯೆ ಆದರೂ ಕೂಡ ನಮಗೆ ಮಂಗಳೂರಿನ ನೇರ ಕನೆಕ್ಷನ್ ತಗೊಳ್ಬೇಕಂದ್ರೆ ನಾವು ಜಪ್ಪಿನಮೊಗ್ಗ ಸಬ್ಸ್ಟೇಷನ್ನಿಂದ ಅಂಡರ್ಗ್ರೌಂಡ್ ಕೇಬಲಿಂಗ್ ನಾವು ಈಗಾಗಲೇ ಕಳೆದ ವರ್ಷ ನಾವು ಇವತ್ತು ಮಾಡಿದ್ದೇವೆ. ಸೊ ಈಗ ಉಳ್ಳಾಲ ಸ್ಟೇಷನ್ಗೆ ಎರಡು ಕಡೆಯಿಂದಲೂ ಕೂಡ ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಆ ಕಡೆಯಿಂದ ಸಮಸ್ಯೆ ಆದರೂ ಕೂಡ ಈ ಕಡೆಯಿಂದ ಕರೆಂಟ್ ಸಿಕ್ಕೋ ಕಾರಣ ವಿದ್ಯುತ್ ಅಭಾವವನ್ನು ವ್ಯವಸ್ಥೆಯನ್ನು ಉತ್ತಮವಾಗಿ ಮಾಡಲಿಕ್ಕೆ ಮೆಸ್ಕಾಂ ಈಗಾಗಲೇ ಎಲ್ಲ ರೀತಿಯ ಪ್ಲ್ಯಾನನ್ನು ಇವತ್ತು ಮಾಡಿ ಅಂತ ನಾವೆಲ್ಲ ಅನುಷ್ಠಾನ ಮಾಡ್ತೇವೆ. ಜನರ ಸಹಕಾರ ಕೂಡ ಇದಕ್ಕೆ ಬೇಕಾಗ್ತದೆ. ಮತ್ತು ರೋಡ್ ಕಟ್ಟಿಂಗ್ ಮಾಡಿ ರೋಡನ್ನು ರಿಸ್ಟೋರೇಷನ್ ಮಾಡಲಿಕ್ಕೆ ಅದಕ್ಕೆ ಕೂಡ ಇವತ್ತು ಅನುದಾನವನ್ನು ಬಹುಶಃ ಅದರಲ್ಲಿ ಇಟ್ಟಿದ್ದಾರೆ. ಈಗ ಅಂಡರ್ಗ್ರೌಂಡ್ ಕೇಬಲ್ ಮಾಡುವಾಗ ಇದ್ದಂಥ ಎಲ್ಲ ಕೇಬಲ್ಗಳು ಎಲ್ಲ ಅಂಡರ್ಗ್ರೌಂಡ್ ಹೋಗ್ತದೆ. ಈ ನಮ್ಮ ಲೈಟ್ ಕಂಬ ಕೂಡ ಹೋಗ್ತದೆ. ಸೊ ಸ್ಟ್ರೀಟ್ ಲೈಟ್ ಹೋಗುವ ಸಂದರ್ಭದಲ್ಲಿ ಅದಕ್ಕೆ ಹೊಸತಾದ ಮಾಡ್ಯುಲರ್ ಸ್ಟ್ರೀಟ್ ಲೈನ್ ಹಾಕಲಿಕ್ಕೆ ಬೇಕಾಗುವಂಥ ಚರ್ಚೆ ಕೂಡ ಮಾಡಿದ್ದೇವೆ. ಅದನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಈಗಾಗಲೇ ಒಂದು ಏನು ರೂಪರೇಷನ್ ಕೂಡ ಇವತ್ತು ಮೆಸ್ಕಾಂ ಡಿಪಾರ್ಟ್ಮೆಂಟ್ ಅದಕ್ಕೆ ಇವತ್ತು ಮಾಡ್ತಾರೆ ಅಂತ ಕೂಡ ಒಪ್ಪಿಗೆ ಇವತ್ತು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮೆಸ್ಕಾಂ ಅಧ್ಯಕ್ಷ ಹರೀಶ್ ಕುಮಾರ್, ಮೂಡಾಧ್ಯಕ್ಷ ಸದಾಶಿವ ಉಳ್ಳಾಲ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.